ನಮಸ್ಕಾರ ಶಿಕ್ಷಕರಿಗೆ. ನಾನು ಹಣಮೇಶ್ ಕೊಡೇಕಲ್. ಈಗಾಗಲೇ ನಾವು ವರ್ಕ್ ಫ್ರಾಮ್ ಹೋಮ್ ಅಡಿಯಲ್ಲಿ 10 ಚಟುವಟಿಕೆಗಳನ್ನು ಮಾಡಿದ್ದಾಗಿದೆ. ಈಗ ಆ 10 ಚಟುವಟಿಕೆಗಳನ್ನು ನಮ್ಮ ಬ್ಲಾಗರ್ಗೂ ಕೂಡ ಅಪ್ಲೋಡ್ ಮಾಡಿದ್ದೇವೆ. ಈಗ ನಮ್ಮ ಬ್ಲಾಗರ್ನಿಂದ ನಮ್ಮ ಶಾಲೆಯ ಮುಖ್ಯ ಗುರುಗಳ ಬ್ಲಾಗರ್ಗೆ ಹೇಗೆ ಅಪ್ಲೋಡ್ ಮಾಡುವುದು ಅನ್ನುವುದನ್ನು ತಿಳಿದುಕೊಳ್ಳೋಣಂತೆ. ಅದು ಕೂಡ ಅತ್ಯಂತ ಸರಳ ರೀತಿಯಲ್ಲಿ. ಈಗಾಗಲೇ ನೀವು PDF ಅನ್ನು ಅಪ್ಲೋಡ್ ಮಾಡಿದಿರಿ, ಆಡಿಯೋವನ್ನು ಅಪ್ಲೋಡ್ ಮಾಡಿದಿರಿ, ಅದೇ ರೀತಿಯಾಗಿ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿರ್ತೀರ. ಅದೇ ರೀತಿಯಾಗಿ ಇದನ್ನು ಹೇಗೆ ನಾವು ಬ್ಲಾಗರ್ ಆ್ಯಪ್ನಲ್ಲಿ, ಅದು ಮೊಬೈಲ್ನಲ್ಲಿ ಹೇಗೆ ನಾವು ಅದನ್ನು ಅಪ್ಲೋಡ್ ಮಾಡುವುದು ಅನ್ನೋದನ್ನು ಇವತ್ತಿನ ದಿನ ನೋಡೋಣಂತೆ. ನೋಡಿ, ಇಲ್ಲಿ ನಮ್ಮ ಶಾಲೆಯ ಮುಖ್ಯ ಗುರುಗಳ ಒಂದು ಬ್ಲಾಗರನ್ನು ಈ ನನ್ನ ಮೊಬೈಲ್ನಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೇನೆ. ಇದನ್ನು ಹೇಗೆ ನಾವು ಇದರಲ್ಲಿ ಹೇಗೆ ನಮ್ಮ ಸಿಬ್ಬಂದಿಯ ಉಳಿದ ಎಲ್ಲ ಶಿಕ್ಷಕರ ಒಂದು ಬ್ಲಾಗರ್ಗಳನ್ನು ಆ್ಯಡ್ ಮಾಡುವುದು ಅನ್ನೋದನ್ನು ಇಲ್ಲಿ ನೋಡೋಣಂತೆ. ನಾನು ಈಗಾಗಲೇ ಏನು ಮಾಡಿದ್ದೀನಿ, ನನ್ನ ಒಂದು ವಾಟ್ಸಪ್ಗೆ ಏನು ಮಾಡಿದ್ದೀನಿ, ನಾನು ಎಲ್ಲ ಶಿಕ್ಷಕರ ಒಂದು ಲಿಂಕ್ಗಳನ್ನು, ಬ್ಲಾಗರ್ ಐಡಿಯ ಲಿಂಕ್ಗಳನ್ನು ತರಿಸ್ಕೊಂಡಿದ್ದೇನೆ. ಅದನ್ನು ಬಳಸಿಕೊಂಡು ಇಲ್ಲಿ ನಾನು ನಮ್ಮ ಶಾಲೆಯ ಮುಖ್ಯ ಗುರುಗಳ ಒಂದು ಬ್ಲಾಗರ್ಗೆ ಅವುಗಳನ್ನು ಆ್ಯಡ್ ಮಾಡೋದನ್ನು ನೋಡೋಣಂತೆ. ಈಗಾಗಲೇ ನೀವು ವಾಟ್ಸಪ್ಪಿನಲ್ಲಿ ಈ ಲಿಂಕ್ಗಳನ್ನು ತರಿಸ್ಕೊಂಡ್ರೆ ಅತ್ಯಂತ ಸರಳ ಆಗ್ತದೆ. ಅದಕ್ಕೆ ನೋಡಿ, ಇಲ್ಲಿ ನಾನೇನು ಮಾಡ್ತೀನಿ, ಹೇಗೆ ಅದನ್ನು ಅಪ್ಲೋಡ್ ಮಾಡೋದನ್ನು ನಾನು ನೋಡ್ಕೊಳ್ಳೋಣ. ಮೊದಲಿಗೆ ಏನು ಮಾಡಬೇಕು, ಈ ಆರೆಂಜ್ ಕಲರಲ್ಲಿ ಪೆನ್ ಕಾಣಿಸ್ತಲ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಫೈಲ್ ಓಪನ್ ಆಗುತ್ತೆ. ಆಗ ನೀವೇನು ಮಾಡ್ಬೋದು, ಯಾವ ಶಿಕ್ಷಕರ ಒಂದು ಬ್ಲಾಗರ್ ಐಡಿಯನ್ನು ಆ್ಯಡ್ ಮಾಡ್ತಿದ್ರೆ ಅವ್ರ ಹೆಸರನ್ನು ಕೊಡಿ. ಇಲ್ಲಿ ನಂದೇ ಆ್ಯಡ್ ಮಾಡ್ತೀನಿ, ನನ್ನ ಹೆಸರಿಂದು. ಹಾಗಾಗಿ ನನ್ನ ಹೆಸರನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ರಮೇಶ್ ಅಂತ ಕೊಡ್ತೀವಿ. ನೆಕ್ಸ್ಟು ಸ್ಟಾರ್ಟ್ ಕ್ರಿಯೇಟಿಂಗ್ ಯುವರ್ ಪೋಸ್ಟ್ ಅಂತಿದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಬರುತ್ತೆ. ಇಲ್ಲಿ ಕೆಳಗಡೆ ನೀವು ನೋಡಿದಿರ ಈ ಒಂದು PDF ಅನ್ನು ಅಪ್ಲೋಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಬಳಸಿರ್ತೀರ. ಫೋಟೋ ಇದೆ, ಒಂದು ಕ್ಯಾಮ್ರಾ ಇದೆ, BI ಮತ್ತು U ಅಂತಕ್ಕಂಥದ್ದಿದೆ. ಅದರ ಪಕ್ಕದಲ್ಲಿ ಲಿಂಕ್ದ ಒಂದು ಐಕನ್ ಕಾಣಿಸ್ತದೆ. ಇಲ್ಲಿಗೆ ನಮ್ಮ ಒಂದು ಬ್ಲಾಗರ್ ಐಡಿಯನ್ನು ಲಿಂಕ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಾವೇನು ಮಾಡೋಣ ಅಂದರೆ, ನಮ್ಮ ಬ್ಲಾಗರ್ ಐಡಿಯನ್ನು ತೆಗೆದುಕೊಂಡು ಬರೋಣಂತ, ಇಲ್ಲಿ ಲಿಂಕ್ ಮಾಡ್ಕೊಂಬರೋಂತ ನಾನು ಹೇಳಿದ್ದೀನಿ. ವಾಟ್ಸಪ್ನಲ್ಲಿ ನಾನು ಏನು ಮಾಡ್ಕೊಂಡಿದ್ದೀನಿ, ನಮ್ಮ ಒಂದು ಬ್ಲಾಗರ್ ಐಡಿಗಳನ್ನು ನಾನು ತರಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿದ್ದಾವೆ. ಇಲ್ಲಿ ನಂದು ಇದೆ, ಇಲ್ಲಿ ರತ್ನಸಾಗರ 52 blogspot.com ಅಂತಿದೆ. ಇದನ್ನು ಸ್ವಲ್ಪ ಹೊತ್ತು ಹಿಡಿದಾಗ ಈ ರೀತಿ ಲಿಂಕ್ ಕಾಪಿ ಆಗುತ್ತೆ. ನಂತರ ನಾನು ಮತ್ತೆ ಬ್ಲಾಗರ್ಗೆ ಬರ್ತೇನೆ. ಬ್ಲಾಗರ್ ಆ್ಯಪ್ಗೆ ಬಂದು ಇಲ್ಲಿ ಲಿಂಕ್ ಒಂದು ಐಕನನ್ನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ಮತ್ತೆ ನಾನು ಟೈಟಲ್ ಕೇಳಿದಾಗ ನನ್ನ ಹೆಸರನ್ನು ಕೊಡ್ತೇನೆ. ನಂತರ ಲಿಂಕ್ನಲ್ಲಿ ಸ್ವಲ್ಪ ಹೊತ್ತು ಹಿಡಿದಾಗ ಪೇಸ್ಟ್ ಅಂತ ಆಪ್ಷನ್ ಬರುತ್ತೆ. ಇದನ್ನು ಪೇಸ್ಟ್ ಮಾಡ್ತೇನೆ. ಆ್ಯಡ್ ಲಿಂಕ್ ಅಂತಂದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಬರುತ್ತೆ. ಮತ್ತು ನೀವೇನು ಮಾಡ್ತೀರಾ, ಈ ರೈಟ್ ಕ್ಲಿಕ್ಕನ್ನು ಒತ್ತಬೇಕು. ನಂತರ ಇಲ್ಲಿ ಪೋಸ್ಟ್ ಅಂತಕ್ಕಂಥ ಒಂದು ಕ್ಲಿಕ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪಬ್ಲಿಷ್ ಪೋಸ್ಟ್ ಅಂತ ಬಂದಾಗ, ಪಬ್ಲಿಷ್ ಅಂತಂದರೆ ಅದು ನನ್ನ ಒಂದು ಬ್ಲಾಗರ್ನ ID, ನಮ್ಮ ಒಂದು ಮುಖ್ಯ ಗುರುಗಳ ಬ್ಲಾಗರ್ನಲ್ಲಿ ಪಬ್ಲಿಷ್ ಆಗ್ತದೆ. ಇದನ್ನು ನಾವು ನೋಡ್ಬೋದು. ಹೇಗೆ ನೋಡ್ಬೋದು ಅಂದರೆ, ಈಗಾಗಲೇ ನಿಮ್ಗೆ ಗೊತ್ತಿದೆ. ಇಲ್ಲಿ ವ್ಯೂ ಅಂತಕ್ಕಂಥ ಆಪ್ಷನ್ ಬಂದಾಗ ಇಲ್ಲಿ ಮೂಲೆಯಲ್ಲಿದೆ ನೋಡಿರಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ವ್ಯೂ ಯುವರ್ ಬ್ಲಾಗ್ ಅಂತ ಬರುತ್ತೆ. ಅದನ್ನು ನೀವು ಓಪನ್ ಮಾಡಿ ನೋಡಲಿಕ್ಕೆ ಇದೆ. ನೋಡಿ, ಇಲ್ಲಿ ಕಾಣಿಸ್ತದೆ ನೋಡಿರಿ, ಹಣ್ಮೇಶ್ ಅಂತಿದೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನನ್ನ ಬ್ಲಾಗ್ ID ಪೂರ್ತಿಯಾಗಿ ನನ್ನ HMನ ನಮ್ಮ ಮುಖ್ಯ ಗುರುಗಳ ಒಂದು ಬ್ಲಾಗ್ನಲ್ಲಿ ಅದನ್ನು ನೋಡಲಿಕ್ಕೆ ಇರ್ತಕ್ಕಂಥದ್ದು. ಇದೇ ರೀತಿಯಾಗಿ ಉಳಿದ ಎಲ್ಲ ಒಂದು ಶಿಕ್ಷಕರ ಒಂದು ಬ್ಲಾಗರ್ ಐಡಿಯ ಮೂಲಕ ನಮ್ಮ ಮುಖ್ಯ ಗುರುಗಳ ಒಂದು ಬ್ಲಾಗರ್ಗೆ ಅದನ್ನು ನಾವು ಸರಳ ರೀತಿಯಲ್ಲಿ ಮೊಬೈಲ್ನಲ್ಲಿ ಅದನ್ನು ಆ್ಯಡ್ ಮಾಡಬಹುದು. ಈಗಾಗಲೇ ನಾನು ಏನು ಮಾಡಿದ್ದೇನೆ ಅಂದರೆ, ನಮ್ಮ ಒಂದು ಮುಖ್ಯ ಗುರುಗಳ ಬ್ಲಾಗ್ಗೆ ನಮ್ಮೆಲ್ಲ ಶಿಕ್ಷಕರ ಒಂದು ಬ್ಲಾಗರ್ ಐಡಿಗಳನ್ನು ಆ್ಯಡ್ ಮಾಡಿದ್ದೇನೆ. ಇಲ್ಲಿಗೆ ನೀವು ಗಮನಿಸ್ಬೋದು, ಆ ಫೋಟೋಗಳ ಮೂಲಕ ಆ್ಯಡ್ ಮಾಡಿದ್ದು. ಇದು ಅತ್ಯಂತ ಸರಳವಾಗಿ, ಇದಕ್ಕೆ ತಾನೇ ಮಾಡಿದಲ್ರಿ, ಅತ್ಯಂತ ಸರಳವಾಗಿ ಈ ರೀತಿಯಾಗಿ ನಾವು ಬ್ಲಾಗರ್ಗೆ, ಮುಖ್ಯ ಗುರುಗಳ ಬ್ಲಾಗರ್ಗೆ ಸಿಬ್ಬಂದಿಯವರ ಒಂದು ಬ್ಲಾಗರ್ಗಳನ್ನು ಆ್ಯಡ್ ಮಾಡುವ ಒಂದು ಕೆಲಸವನ್ನು ನಾವು ನಿರ್ವಹಿಸ್ಬೋದು. ಧನ್ಯವಾದಗಳು ಎಲ್ಲ ಶಿಕ್ಷಕ ಮಿತ್ರರಿಗೆ.